ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶನಿವಾರದ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಸಂಚಿಕೆ ಮೊದಲಿಗೆ ಲಾಯರ್ 5 ಲಕ್ಷ ಅಂತ ಹೇಳಿದ್ ಕೇಳಿ ಪುಟ್ಟಕ್ಕ ಅವರು ತುಂಬಾ ಶಾಕಲ್ಲಿ 5 ಲಕ್ಷನ ಅಂತ ಹೇಳಿದಾಗ ಲಾಯರ್ ಎಸ್ಕೇಪ್ ಆಗಿರೋ ಕೈದಿಗಳು ಇನ್ನೂ ಸಿಕ್ಕಿಲ್ಲ, ಅದಕ್ಕೆ ಇಷ್ಟು ದಂಡ ಕಟ್ಟಬೇಕಾಗತ್ತೆ ಅಂತ ಹೇಳಿದಾಗ ಸಹನಾ ಅವರು 5 ಲಕ್ಷ ಹೊಂದಿಸಿದ್ರೆ ಸ್ನೇಹ ಆಚೆ ಬರ್ತಾಳೆ ಸಾಹೇಬ್ರೆ ಅಂತ ಕೇಳಿದಾಗ ಲಾಯರ್ ಖಂಡಿತ ಆಚೆ ಬರ್ತಾರೆ ಅಂತ ಹೇಳಿದಾಗ ಪುಟ್ಟಕ್ಕ ಅವರು ಆಯ್ತು ಸಾಹೇಬ್ರೆ, ನಾವು ದುಡ್ಡು ಹೊಂದ್ಸ್ಕೊಂಡು ನಿಮಗೆ ಫೋನ್ ಮಾಡ್ತೀವಿ, ಹೆಂಗಾರ ಮಾಡಿ ನಮ್ಮ ಹುಡುಗಿನ ಬಿಡ್ಸ್ಕೊಡಿ ಅಂತ ಹೇಳಿದಾಗ ಲಾಯರ್ ಸರಿ ಹಾಗಾದ್ರೆ ನಾ ಅಲ್ಲಿಂದ ಹೊರಡ್ತೀನಿ ಅಂತ ಅಲ್ಲಿಂದ ಹೋಗ್ತಾರೆ. ಆಗ ಸುಮಾ ಅವರು ಅವ್ವ ಅಷ್ಟೊಂದು ದುಡ್ಡನ್ನ ನಾವು ಹೇಗ ತರೋದು ಅಂತ ಕೇಳಿದಾಗ ಪುಟ್ಟಕ್ಕ ಅವರು ಇದಾಳಲ್ಲ ದ್ಯಾವಿಪುರದ ದ್ಯಾವಿ ಅವ್ವ, ಅವಳ ಮೇಲೆ ಭಾರ ಹಾಕ್ಬಿಡೋಣ, ಎಲ್ಲ ಅವಳೇ ನೋಡ್ಕೋತಾಳೆ ಅಂತ ಹೇಳಿದಾಗ ಸಚಿನ್ ಅವರು ಅಮ್ಮ ಬೇಕಿದ್ರೆ ನಾನ್ ನಿಮ್ಗೆ ಸಹಾಯ ಮಾಡ್ಲಾ ಅಂತ ಕೇಳಿದಾಗ ಪುಟ್ಟಕ್ಕ ಅವರು ಅಯ್ಯಯ್ಯೋ ಬೇಡ ಕಣಪ್ಪ, ಓದೋ ಹುಡ್ಗ ನೀನ್ ಎಲ್ಲಿಂದ ದುಡ್ಡು ಹಂಚ್ತೀಯಾ, ಬೇಡ ಬೇಡ ನಾವೇ ಏನಾರ ಮಾಡಿ ದುಡ್ಡು ಹಂಚ್ತೀವಿ ಅಂತ ಹೇಳಿದಾಗ ಸಚಿನ್ ಅವರು ಮನ್ಸಲ್ಲೇ ಛೇ, ಇಂಥ ಸಮಯದಲ್ಲಿ ಇವ್ರಿಗೆ ಸಹಾಯ ಮಾಡೋಣ ಅಂತಂದ್ರೆ ನಾನ್ ಹೇಳಿರೋ ಸುಳ್ಳೆ ನನ್ ಕಟ್ ಹಾಕ್ತಾ ಇದೆ, ಇವಾಗ ನಾನು ಏನಾದ್ರೂ ಇವ್ರಿಗೆ ದುಡ್ಡು ತಂದು ಕೊಟ್ರೆ ಅದು ತಪ್ಪಾಗತ್ತೆ, ನಾನು ಯಾಕಾದ್ರೂ ಅನಾಥ ಅಂತ ಸುಳ್ಳು ಹೇಳಿದ್ನು ಅಂತ ಯೋಚನೆ ಮಾಡ್ತಾ ಸುಮ್ಮನೆ ನಿಂತ್ಬಿಡ್ತಾರೆ. ಇನ್ನು ಈ ಕಡೆ ಜೈಲಲ್ಲಿರೋ ಸ್ನೇಹನ ನೋಡೋಕೆ ಅಂತ ಗಂಗಾಧರಯ್ಯ ಅವರು ಬರ್ತಾರೆ. ಸ್ನೇಹ ಅಂತ ಕರೆದಾಗ ಸ್ನೇಹ ಅವರು ಅಪ್ಪಯ್ಯ ನೀವ್ ಯಾಕೆ ಹೊರಗೆ ಹೋದ್ರಿ, ಜೊತೆಗೆ ಯಾರು ಬಂದ್ರು, ಅವ್ವನ ಸಹನಕ್ಕನ ಅಂತ ಕೇಳ್ತಾರೆ. ಆಗ ಗಂಗಾಧರಯ್ಯ ಅವ್ರು ಯಾರು ಬಂದಿಲ್ಲಮ್ಮ ಅಂತ ಹೇಳಿದಾಗ ಸ್ನೇಹ ಅವರು ಅಯ್ಯೋ ನೀವ್ ಯಾಕಪ್ಪ ಪದೇ ಪದೇ ಬರಕ್ ಹೋಗ್ತೀರಾ, ಅವ್ವ ಸಹನಕ್ಕ ಚಿಂತೆ ಮಾಡಬೇಡಿ, ನನ್ನನ್ನು ಅವ್ರು ಬಿಡಿಸ್ತಾರೆ ಅಂತ ಹೇಳಿದಾಗ ಗಂಗಾಧರಯ್ಯ ಅವರು ಅಯ್ಯೋ ತಂದೆಯಾಗಿ ನಾನ್ ನಿನ್ನ ಬಿಡಿಸದೇ ಇದ್ರೆ ಹೇಗಮ್ಮ, ನಾನೀಗ ನಿನ್ನ ನೋಡ್ಕೊಂಡು ಹೋಗೋದಿಕ್ ಅಷ್ಟೇ ಬಂದಿಲ್ಲ, ನಿನ್ನನ್ನ ಬಿಡಿಸಿ ಕರ್ಕೊಂಡು ಹೋಗೋದಕ್ ಬಂದಿದ್ದೀನಿ ಅಂತ ಹೇಳಿ ಪೊಲೀಸ್ರ ಹತ್ರ ಹೋಗ್ತಾರೆ. ಆಗ ಲಾಯರ್ ಒಂದು ಲೆಟರ್ ಕೊಡ್ತಾ ತಗೊಳ್ಳಿ ಮೇಡಮ್ ಸ್ನೇಹನ ರಿಲೀಸ್ ಮಾಡಿ ಅಂತ ಹೇಳಿದಾಗ SP ಸೂರ್ಯ ಅವರು ಆ ಲೆಟರ್ನ ನೋಡ್ತಾ 5 ಲಕ್ಷ ಬಾಂಡ್ ಕೋಟಿ ಕೊಟ್ಟು ಬೇಲ್ ಅರೇಂಜ್ ಮಾಡ್ಬೇಕಿತ್ತಲ್ಲ, ಅಷ್ಟು ದುಡ್ಡು ಕೋಟಿ ಕಟ್ಟಿದೀರಾ, ಯಾರ್ ಕಟ್ಟಿದ್ದು ಅಂತ ಕೇಳಿದಾಗ ಲಾಯರ್ ಯಾರಾದ್ರೆ ಏನ್ ಮೇಡಮ್, ನಿಮಗ್ ಬೇಕಾಗಿದ್ದು ನಿಮಗ್ ಸಿಕ್ಕಾಗಿದೆ, ನಮಗ್ ಬೇಕಾಗಿರೋರ್ನ ನೀವು ಬಿಟ್ ಕಳ್ಸಿ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಸ್ನೇಹ ಅವರನ್ನ ರಿಲೀಸ್ ಮಾಡ್ಕೊಂಡು ಕರ್ಕೊಂಡ್ ಬರೋಕ್ಕೆ ರಾಜೇಶ್ವರಿಗೆ ಅವರಿಗೆ ಹೇಳಿದಾಗ ರಾಜೇಶ್ವರಿ ಅವರು ಸ್ನೇಹ ಅವರನ್ನ ರಿಲೀಸ್ ಮಾಡಿ ಕರ್ಕೊಂಡು ಬರ್ತಾರೆ. ಆಗ ಗಂಗಾಧರಯ್ಯ ಅವರು ಸ್ನೇಹ ಅವ್ರನ್ನ ನೋಡ್ತಾ ಬಾರಮ್ಮ ನಮಗಿನ್ಯಾರ ಸಹವಾಸನೂ ಬೇಡಮ್ಮ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಸೂರ್ಯ ಅವರು ಏನ್ರಿ ಗಂಗಾಧರ್, ಮಗಳನ್ನ ಜೈಲಿಂದ ವಾಪಸ್ ಬಿಡಿಸ್ಬೇಕು ಅಂತ 5 ಲಕ್ಷ ದುಡ್ಡನ್ನ ಅರೇಂಜ್ ಮಾಡ್ಬಿಟ್ರಿ ಅಂತ ಹೇಳಿದಾಗ ಸ್ನೇಹ ಅವರು ತುಂಬಾ ಶಾಕ್ ಆಗಿ 5 ಲಕ್ಷನಾ, ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತಪ್ಪ ಅಂತ ಕೇಳ್ತಾರೆ. ಆಗ ರಾಜಿ ಅವರು ಅಲ್ಲಿಗೆ ಬರ್ತಾರೆ. ಅದ್ಯಾವ್ರ ಕೈ ಬಿಟ್ರು ಈ ರಾಜಿ ಮಾತ್ರ ಕೈ ಬಿಡಕ್ಕಿಲ್ಲ SP ಮೇಡಮ್, ನಂಗೆ ದುಡ್ಡಿಗಿಂತ ಮನ್ಸತ್ವ ಸ್ಯಾನೆ ಮುಖ್ಯ ಅಂತ ಹೇಳಿದಾಗ SP ಅವರು ಓ ಈ ಬೇಲ್ ದುಡ್ಡು ಅರೇಂಜ್ ಮಾಡಿದ್ ನೀವೇನಾ ಅಂತ ಕೇಳ್ತಾರೆ. ಅದಕ್ಕೆ ರಾಜಿ ಅವರು ಏನ್ ಮಾಡೋದು SP ಮೇಡಮ್ ಅರೇ, ನಿಮ್ಗೆ ಕರುಣೆ ಮಮಕಾರ ಎಲ್ಲ ಕಡಿಮೆನೆಯ, ಅದಕ್ಕೆ ಪಾಪ ಅಮಾಯಕ ಹುಡ್ಗಿ ಸಿಕ್ಲು ಅಂತ ಒಳಗಾಕ್ಬಿಟ್ಟಿದ್ದೀರಲ್ಲ, ಆದ್ರೆ ನನಗ್ ಹಂಗಲ್ಲ, ಕರುಣೆ ಮಮಕಾರ ಸ್ವಲ್ಪ ಜಾಸ್ತಿನೇ ಐತೆ, ಅದಕ್ಕೆ ಅಮಾಯಕರಿಗೆ ಯಾವತ್ತೂ ಕೆಟ್ಟದಾಗಬಾರ್ದು ಅಂತ ಅವ್ರಿಗೆ ಸಹಾಯ ಮಾಡಕ್ ಬಂದೀವ್ನಿ, ಒಳ್ಳೆಯವರಿಗೆ ಕೆಡ್ಕಾಗಕ್ಕೆ ನಾನು ಯಾವತ್ತೂ ಬಿಡಕ್ಕಿಲ್ಲ ಅಂತ ಹೇಳಿ ಗಂಗಾಧರಯ್ಯ ಅವರು ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಮೇಡಮ್, ಈ ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಕ್ಕಿಲ್ಲ ಅಂತ ಹೇಳಿದಾಗ ರಾಜಿ ಅವರು ಅಯ್ಯ ನಿಮ್ಮಂತವ್ರಿಗೆ ಸಹಾಯ ಮಾಡಿದೆ ಇನ್ಯಾರಿಗೆ ಸಹಾಯ ಮಾಡ್ಲಿ ಗಂಗಾಧರಣ್ಣ, ಮಗಳು ಬಿಡುಗಡೆ ಆಗೋಳೆ ಖುಷಿ ಪಡು ಅಂತ ಹೇಳ್ತಿರುವಾಗ SP ಅವರು ಸ್ನೇಹ ಅವರ ಹತ್ರ ಸಿಗ್ನೇಚರ್ ಹಾಕ್ಸ್ಕೊಂಡು ಅವರನ್ನ ಬಿಡ್ತಾರೆ. ಆಗ ಹೋಗ್ತಿರುವಾಗ ತಡೆದ್ಬಿಟ್ಟು 1 ನಿಮಿಷ ಸ್ನೇಹ, ಅಂತೂ ಸತ್ಯ ಹೇಳ್ದೆ ಇಲ್ಲಿಂದ ಹೋಗ್ತಾ ಇದೀಯ, ಇದೆಲ್ಲ ಜಾಸ್ತಿ ದಿನ ನಡೆಯಲ್ಲ, ಒಂದಲ್ಲ ಒಂದಿನ ಕಂಟಿ ನನ್ನ ಕೈಯಲ್ಲಿ ಸಿಗಾಕೊಳ್ಳೇಬೇಕು, ಕೆಟ್ಟವ್ರಿಗೆ ಸಪೋರ್ಟ್ ಮಾಡಿದ್ರೆ ನಿನಗೂ ಕೆಟ್ಟದ್ದೇ ಆಗೋದು ನೆನ್ಪಿರ್ಲಿ, ಸರಿ ಹೊರಡಿ ಅಂತ ಅವ್ರನ್ನ ಅಲ್ಲಿಂದ ಕಳಿಸ್ತಾರೆ. ಇನ್ನು ಈ ಕಡೆ ಕಂಟಿ ಅವರು ಹೊರಗಡೆ ಬಂದು ತುಂಬಾ ಕೋಪದಲ್ಲಿ ನಿಂತಿರುವಾಗ ವಸು ಅವರು ಅಲ್ಲಿಗೆ ಬರ್ತಾರೆ. ಅಣ್ಣಯ್ಯ ನೀನು ಪುಟ್ಟವ್ವನ ಹತ್ರ ಆತರ ಕೋಪದಲ್ಲಿ ಮಾತಾಡ್ಬಾರ್ದಿತ್ತು, ಪಾಪ ಪುಟ್ಟಕ್ಕ ಎಷ್ಟು ಬೇಜಾರ್ ಮಾಡ್ಕೊಂಡು ಹೋದ್ರು ನೋಡು ಅಂತ ಹೇಳ್ತಿರುವಾಗ ಕಂಟಿ ಅವರು ಅವಂತ ನಿಮ್ಗೆಲ್ಲ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಿಲ್ವೇ, ಅವಳು ಯಾವಳೆ ಜೈಲಾಗಿದ್ರೆ ನಿಮ್ಗೆಲ್ಲ ಏನು, ಈಟೆಲ್ಲ ಆಗ ಕಾರಣ ಅವಳೆಯ, ಇನ್ನೊಂದ್ ಕಿತ ಅವಳ ಬಗ್ಗೆ ಈ ಮನೇಲಿ ಯಾರು ಮಾತಾಡಿದ್ರೆ ಆಟೆಯ ಅಂತ ಕೋಪದಲ್ಲಿ ಹೇಳ್ತಿರುವಾಗ ಅಲ್ಲಿಗೆ ಅಜ್ಜಿ ಮತ್ತೆ ಮಾದೇಗೌಡರು ಬರ್ತಾರೆ. ನಿಮ್ಮವ್ವ ನಿಂತವ ಏನೋ ಮಾತಾಡ್ಬೇಕಂತೆ ಹೋಗುದೋರೆ ಅಂತ ಅಜ್ಜಿ ಹೇಳ್ತಾರೆ. ಕಂಟಿ ಅವರು ಬಂಗಾರಮ್ಮನವ್ರ ಹತ್ರ ಹೋಗ್ತಾರೆ. ಇನ್ನು ಈ ಕಡೆ ಪುಟ್ಟಕ್ಕನ ಮನೆಗೆ ಒಂದಿಬ್ರು ಬಂದ್ಬಿಟ್ಟು ಪುಟ್ಟಕ್ಕ ಪುಟ್ಟಕ್ಕ ಅಂತ ಕರೆದಾಗ ಪುಟ್ಟಕ್ಕ ಅವರು ಬರ್ತಾರೆ. ಆಗ ಏನು ಅಂತ ಕೇಳಿದಾಗ ಅವರು ಜೋಬಿಂದ ದುಡ್ಡು ತೆಗೆದು ನನ್ನ ಕೈಲಿ ಆದಷ್ಟು ತಂದೀವ್ನಿ ತಗೊಳ್ಳಿ
ಅಂತ ಹೇಳಿದಾಗ ಪುಟ್ಟಕ್ಕ ಅವರು ಆ ದುಡ್ಡನ್ನ ಇಸ್ಕೊಂಡು ನಿಮ್ಮಿಂದ ಶಾನೆ ಉಪಕಾರ ಆಯ್ತು ಕಣ್ರಪ್ಪ. ಬಾವಿಲ್ ಬಿದ್ದವ್ರಿಗೆ ಒಂದ್ ತುಂಡು ಬಟ್ಟೆ ಕೂಡ ಏಟೋ ಉಪಯೋಗಕ್ಕೆ ಬರ್ತದೆ. ಅಂಥದ್ರಾಗೆ ನನ್ನ ಕೈಗೆ ಹಗ್ಗನೇ ಕೊಟ್ಟಿದ್ದೀರಿ. ಇದನ್ನ ನಾನು ಸಾಲ ಅಂತ ತಗತೀನಿ. ನಿಮ್ಗೆ ಇದನ್ನ ವಾಪಸ್ ಖಂಡಿತವಾಗ್ಲೂ ಕೊಡ್ತೀನಿ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಕ್ಕಿಲ್ಲ ಅಂತ ಹೇಳಿದಾಗ ಆ ಇಬ್ಬರಲ್ಲಿ ಒಬ್ರು ಪುಟ್ಟಕ್ಕ, ಇವಾಗ ಆ ಮಾತೆಲ್ಲ ಯಾಕೆ? ನಿಮ್ಮ ಕಷ್ಟನೂ ನಮ್ಮ ಕಷ್ಟನೇ ಅಲ್ವೇ? ಮೊದಲು ಏನಾದರೂ ಮಾಡಿ ಆ ಹುಡುಗಿ ಈಚೆ ಬರಂಗ್ ಮಾಡೋಣ. ಪುಟ್ಟಕ್ಕ, ದುಡ್ಡು ಸಾಕಾಗಿಲ್ಲ ಅಂದ್ರೆ ಹೇಳವ್ವ, ಇನ್ನಿಬ್ರಿಗೆ ಹೇಳಿದೀನಿ ತಕೊಂಬರ್ತಾರೆ ಅಂತ ಹೇಳ್ತಿರುವಾಗ ಸಹನಾ ಅವರು ಅಲ್ಲಿಗೆ ಬರ್ತಾರೆ. ಅವ್ವ ಅಂತ ಹೇಳಿ ಅವ್ರ ಹತ್ರ ಇದ್ದಿದ್ ಒಡವೆಗಳನ್ನ ಕೊಟ್ಟು ಇದನ್ನ ಕೊಟ್ಟು ದುಡ್ಡು ಅಂತ ಹೇಳಿದಾಗ ಪುಟ್ಟಕ್ಕ ಅವರು ಈ ಸ್ನೇಹ ಅನ್ನೋ ಹೆಸರಿನಾಗೆ ಸಮಸ್ಯೆಗಳನ್ನ ಬಗೆಹರಿಸೋ ಶಕ್ತಿ ಆಯ್ತೋ ಏನೋ, ಇದನ್ನೆಲ್ಲ ಒಗ್ಗೂಡಿಸಿ ಸ್ನೇಹನ್ ಬಿಡ್ಸ್ಕೊಂಬರಕ್ಕೆ ಅವನೇ ಬಂದಂಗೆ ಕಾಣ್ತದೆ ಅಂತ ಮಾತಾಡ್ತಿರುವಾಗ ಗೋಪಾಲ ಮತ್ತೆ ಪುರ್ಸಿ ಅವರು ಮಾತಾಡ್ಕೊಂತ ಬರ್ತಿರುವಾಗ ಗೋಪಾಲ್ ಅವರು ಮೊದ್ಲು ರಾಜಿ ಬಂದಿರೋ ವಿಷಯನ ಪುಟ್ಟಮ್ಮಿ ತಾವು ಹೇಳ್ಬೇಕು. ಮೊದ್ಲೇ ವಿಷ ಕಾರ್ತಿದ್ಲು, ಈಗ ಇನ್ನೇನ್ ಮಾಡ್ತಾಳೋ, ಇನ್ನೇನ್ ತೊಂದ್ರೆ ಕೊಡ್ತಾಳೋ ಅಂತ ಮಾತಾಡ್ತಿರುವಾಗ ಪುರ್ಸಿ ಅವರು ಹಂಗೆಲ್ಲ ತೊಂದ್ರೆ ಕೊಡಕಿಲ್ಲ ಡ್ಯಾಡಿ, ಮಮ್ಮಿ ಈಗಷ್ಟೇ ಯಾತ್ರೆ ಮುಗಿಸ್ಕೊಂಡ್ ಬಂದಿದ್ವೆ, ಸ್ಯಾನೆ ಬದ್ಲಾಗೈತೆ ಅಂತ ಹೇಳಿದಾಗ ಗೋಪಾಲ್ ಅವರು ಹಾವು ಕಚ್ಚೋದ್ ಬಿಡಕಿಲ್ಲ, ನಿಮ್ಮವ್ವ ವಿಷಕಾರದ್ ಬಿಡಕಿಲ್ಲ, ಬಾರ್ಲ ಸುಮ್ಕೆ ಅಂತ ಒಳಗ್ ಬಂದು ನೋಡ್ದವ್ರೆ ಇದೇನಿದು ಹೊತ್ತಾರೇನೆ ಮೇಷ್ಟ್ರು ಗೌಡ್ರು ಬಂದ್ಬಿಟ್ಟವ್ರೆ, ಏನ್ ವಿಷಯ ಪುಟ್ಟಮ್ಮಿ ಅಂತ ಕೇಳಿದಾಗ ಪುಟ್ಟಕ್ಕ ಅವರು ಸ್ನೇಹನ್ ಬಿಡ್ಸ್ಕೊಂಡ್ ಬರಕ್ಕೆ ಸಹಾಯ ಮಾಡಕ್ ಬಂದವ್ರೆ. ಮತ್ತೆ ಯಾಕೆ ತಡ ನಡ್ರಿ ಲಾಯರ್ ತಾವು ಹೋಗಿ ಸ್ನೇಹನ್ ಬಿಡ್ಸ್ಕೊಂಡ್ ಬರುಮಾ ಅಂತ ಹೇಳಿದಾಗ ಗೌಡ್ರು, ಗೋಪಾಲಣ್ಣ ಇನ್ನೊಂದು ಸ್ವಲ್ಪ ದುಡ್ಡಿನ ವ್ಯವಸ್ಥೆ ಆಗ್ಬೇಕು, ಅದಕ್ಕೂ ಎಲ್ಲ ವ್ಯವಸ್ಥೆ ಮಾಡಿದೀನಿ, ಇನ್ನು ಅರ್ಧ ಗಂಟೆಲಿ ದುಡ್ಡು ಬರುತ್ತೆ ಅಂತ ಹೇಳಿದಾಗ ಗೋಪಾಲ್ ಅವರು, ಗೌಡ್ರೆ ನಾವು ಹೋಗಿರುಮ ಅವರಿಗೆ ದುಡ್ಡು ತಗೊಂಡು ಅಲ್ಲಿಗೆ ಬಂದ್ಬಿಡಕ್ಕೆ ಹೇಳಿ ಅಂತ ಹೇಳಿದಾಗ ಪುಟ್ಟಕ್ಕ ಅವರು, ಸರಿ ಹಂಗಾರೆ ನಡ್ರಿ ಹೋಗುಮ ಅಂತ ಹೇಳಿದಾಗ ಗೋಪಾಲ್ ಅವರು, ಪುಟ್ಟಮ್ಮಿ ನಾನು ನಿಂಗೆ ಇನ್ನೊಂದು ವಿಷಯ ಹೇಳ್ಬೇಕು ಅಂತಿದ್ದೆ ಅಂತ ಹೇಳ್ತಿರುವಾಗ್ಲೇನೆ ಸ್ನೇಹ ಅವರು ಅವ್ವ ಅಂತ ಕರೀತಾ ಬಾಗ್ಲತ್ರ ಬರ್ತಾರೆ. ಅವ್ವ ಅಂತ ಕರಿತಾ ಒಳಗ್ ಬಂದಾಗ ಪುಟ್ಟಕ್ಕ ಅವರು, ಸ್ನೇಹ ಹೆಂಗಿದ್ಯಾವಿ ಅಂತ ಕೇಳ್ತಾರೆ. ಆಗ ಸಹನವರು ಕೂಡ, ಸ್ನೇಹ ಹೆಂಗವಿ ಬಂದೆ ಅಂತ ಕೇಳಿದಾಗ ಗಂಗಾಧರಯ್ಯ ಅವರು, ನಾನೇ ಬಿಡ್ಸ್ಕೊಂಡ್ ಬಂದೆ ಅಂತ ಹೇಳಿದಾಗ ಸಹನ ಅವರು, ಹಣ ಕಟ್ಬೇಕಿತ್ತಲ್ವೇ ಗಂಗಣ್ಣ, ಹೆಂಗ್ ಬಿಡ್ಸ್ಕೊಂಡ್ ಬಂದ್ರಿ ಅಂತ ಕೇಳಿದಾಗ ಗಂಗಾಧರಯ್ಯ ಅವರು, ಅಮ್ಮೋರು ದೇವ್ರ ತರ ಬಂದ್ರು ನಮ್ಗೆ ಸಹಾಯ ಮಾಡುದು ಅಂತ ಹೇಳಿದಾಗ ಸಹನ ಅವರು, ಅಮ್ಮೋರ ಅವ್ರ್ಯಾರು ಅಂತ ಕೇಳಿದಾಗ ರಾಜಿ ಅವರು, ನಾನೇ ರಾಜಿ ಅಂತ ಕೈ ಮುಕ್ಕೊಂಡು ಮನೆ ಒಳಗೆ ಬರ್ತಾರೆ. ನಮಸ್ಕಾರ ಪುಟ್ಟಕ್ಕ, ಹೆಂಗಿದೀಯ ಅಂತ ಕೇಳಿದಾಗ ಪುಟ್ಟಕ್ಕ ಅವರು ಶಾಕಲ್ಲಿ, ರಾಜವ್ವ ನೀನ್ ಯಾವಾಗ ಬಂದೆ ಅಂತ ಕೇಳಿದಾಗ ರಾಜಿ ಅವರು ಗೋಪಾಲ್ ಅವ್ರ ಕಡೆ ನೋಡ್ತಾ, ಯಾಕಯ್ಯ ನಾನ್ ಬಂದಿದ್ ಹೇಳಿಲ್ವಾ ನೀನು ಅಂತ ಕೇಳ್ತಾರೆ. ಆಗ ಪುಟ್ಟಕ್ಕ ಅವರು, ಹೆಂಗಿದ್ಯಾ ಅಂತ ಕೇಳಿದಾಗ ರಾಜಿ ಅವರು, ಪಾಪಿ ಸಂದಾಕಿದ್ರೆಷ್ಟು ಬಿಟ್ರೆಷ್ಟು, ಪಾಪಿನೇ ನಾನು, ನಿನಗೆ ಆಟೊಂದೆಲ್ಲ ಕಷ್ಟ ಕೊಟ್ಟಿದ್ದೀನಿ, ಆದ್ರೂ ನಿನ್ನಂತ ಪಾಪದೊಳಿಗೆ ಅದ್ಯಾವ್ರು ಈ ತರ ಕಷ್ಟ ಕೊಡ್ಬಾರ್ದಿತ್ತು. ನಾನು ಊರಲ್ಲಿ ಇಲ್ದೇ ಇರುವಾಗ ಈಟದ ದೊಡ್ಡ ಗಂಡಾಂದ್ರ ಆಗೋಗಿದೆಯಲ್ಲ ಪುಟ್ಟಕ್ಕ, ಚಿನ್ನದಂತ ಮಗಳು ಸ್ನೇಹ ಅಂತೋಳ್ನ ಅದ್ಯಾವ್ರು ಬಲಿ ತಗೊಂಡ್ಬಿಟ್ನಲ್ಲ ಪುಟ್ಟಕ್ಕ. ಇಲ್ಲ ಪುಟ್ಟಕ್ಕ, ಅದ್ಯಾವ್ರು ಇಲ್ಲ ಬಿಡು, ಇದ್ದಿದ್ರೆ ಚಿನ್ನದಂತ ನಿನ್ ಮಗಳನ್ನ ಬಲಿ ತಕತಾ ಇದ್ನ. ಅಯ್ಯೋ ಸ್ನೇಹವ್ವ, ಊರ್ಗೆ ಮಗಳಾಗಿದ್ಯಲ್ಲವ್ವ ನೀನು, ನಿನ್ನಂತ ಚಿನ್ನದಂತ ಹುಡ್ಗಿನ ಕಿತ್ಕೊಂಡು ಊರ್ನೇ ಅನಾಥ ಮಾಡ್ಬಿಟ್ನಲ್ಲಪ್ಪ ದೇವ್ರು, ನಿನ್ ಬದ್ಲು ನನ್ನಾದ್ರೂ ಬಲಿ ತಕಬಾರ್ದಿತ್ತ ಅಂತ ಅಳೋ ತರ ನಾಟಕ ಮಾಡ್ತಾರೆ. ಇನ್ನು ಈ ಕಡೆ ಬಂಗಾರಮ್ಮನವರು ಮಲ್ಕೊಂಡಿರುವಾಗ ಕಂಟಿ ಅವರು ಬಂಗಾರಮ್ಮನವ್ರ ರೂಮಿಗೆ ಬಂದು ಅವ್ವ ಅಂತ ಕರೆದಾಗ ಬಂಗಾರಮ್ಮನವರು, ಕಂಟಿ ಬಾ ಮಗ ಕುತ್ಕ ಅಂತ ಹೇಳ್ತಾರೆ. ಆಗ ಕಂಟಿಯವರು, ಆಯಾಸ ಮಾಡ್ಕೋಬೇಡವ್ವ, ವಿಶ್ರಾಂತಿ ತಗ ಅಂತ ಹೇಳಿದಾಗ ಬಂಗಾರಮ್ಮನವರು, ಬಾ ಇಲ್ಲಿ ಕುತ್ಕ, ಬಾ ಇಲ್ಲಿ ಅಂತ ಕಂಟಿಯವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು, ನಂಗೆ ಏನೋ ಆಗ್ಬಿಟ್ಟದೆ ಅಂತ ದಿಗ್ಲು ಬಿದ್ದಿದ್ಯಾ ಮಗ ಅಂತ ಕೇಳ್ತಾರೆ. ಅದಕ್ಕೆ ಕಂಟಿಯವರು, ಹಾಗೇನಿಲ್ಲವ, ನಿಂಗೆ ಏನೂ ಆಗಕ್ಕಿಲ್ಲ, ಧೈರ್ಯವಾಗಿರು ಅಂತ ಹೇಳಿದಾಗ ಬಂಗಾರಮ್ಮನವರು, ಅದ್ನ ನಾನ್ ನಿನಗೆ ಹೇಳ್ಬೇಕು, ನಿನ್ ಮುಖ ನೋಡು ಹೆಂಗ್ ಬಾಡೋಗೈತೆ, ನನ್ ಸೊಸೆ ಇರೋ ಗಂಟ ನಂಗೆ ಏನೂ ಆಗಕ್ಕಿಲ್ಲ ಮಗ, ನೀನೇಯ ಹೆಂಗ್ ಸ್ವರ್ಗೋಗಿದೀಯ ನೋಡು, ನನ್ನನ್ನು ನೋಡ್ಕೊಳಕ್ಕೆ ಮನೆಯವ್ರು ಎಲ್ರೂ ಅವ್ರೆ, ಆ ಸ್ನೇಹ ಏನಾರ ನಮ್ಮ ಮನ್ಯಾಗೆ ಇದ್ದಿದ್ರೆ ನಿನ್ನನ್ನು ಸಂದಾಕ್ ನೋಡ್ಕೊಂಡಿರೋವಳು, ಇವತ್ತು ನಮ್ಮ ಈ ಪರಿಸ್ಥಿತಿಗೆ ಆ ಸಿಂಗಾರ ಮತ್ತೆ ಕಲಿನೇ ಕಾರಣ. ಹೆಂಗೋ ಇದ್ರಿಂದ ನಂಗೊಬ್ಳಿಗೆ ತೊಂದ್ರೆ ಆಗಿ ಸ್ನೇಹ ಹೆಂಗೋ ಪಾರ ಆದ್ಲಲ್ಲ, ನಂಗೆ ಆಟೆ ಸಾಕು. ಆ ಸಿಂಗಾರ ಮತ್ತೆ ಕಲಿ ಅವ್ರು ಮಾಡಿರೋ ಪಾಪಕ್ಕೆ ಶಿಕ್ಷೆ ಅನುಭವಿಸ್ತಾರಲ್ವ ಮಗ, ನನ್ ಸೊಸೆ ಅವ್ರಿಗೆ ಶಿಕ್ಷೆ ಕೊಡ್ಸಕ್ಕೆ ಅದ್ಯೋಟನ್ ಒದ್ದಾಡೋಳೆ, ಅವಳ ಪ್ರಯತ್ನ ಎಲ್ಲ ಸುಮ್ಕೆ ಎರ್ತ ಹಾಕಕ್ಕಿಲ್ಲ, ಅವ್ರಿಗೆ ಶಿಕ್ಷೆ ಹಾಗೆ ಆಯ್ತದೆ ಅಂತ ಹೇಳಿದಾಗ ಕಂಟಿ ಅವರು ತುಂಬಾ ಕೋಪದಲ್ಲಿ, ಹೌದವ್ವ ಖಂಡಿತವಾಗ್ಲೂ ಸರಿಯಾಗಿರೋ ಶಿಕ್ಷೆನೇ ಆಯ್ತದೆ, ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡವ್ವ, ಆಯಾಸ ಆಯ್ತದೆ ಮನ್ಕ ಅಂತ ಹೇಳಿದಾಗ ಬಂಗಾರಮ್ಮನವರು, ಸ್ನೇಹನು ತರಬೇತಿ ಮುಗಿಸ್ಕೊಂಡು ಆದಷ್ಟು ಬಿರ್ನೆ ಬತ್ತಾಳೆ, ನೀನ್ ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿದಾಗ ಕಂಟಿ ಅವರು, ಸರಿ ನೀ ಮಲ್ಕೋ, ನಾನು ಇಲ್ಲೇ ಇರ್ತೀನಿ ಅಂತ ಬಂಗಾರಮ್ಮನವ್ರನ್ನ ಮಲಗಿಸ್ತಾರೆ. ಇನ್ನು ಈ ಕಡೆ ರಾಜಿ ಅವರು, ನನ್ ಕಣ್ ಮುಂದೆ ಆಡಿ ಓಡಿ ಬೆಳ್ದು ಹುಡ್ಗಿ ನನ್ ಕಣ್ ಮುಂದೆ ಬಲಿ ತಗೋಬಿಟ್ಟಿಯಲ್ಲ ದೇವ್ರೆ, ಅಯ್ಯೋ ಶಿವನೇ, ಆ ಹುಡ್ಗಿ ಬದಲು ನನ್ನಾದ್ರೂ ಬಲಿ ತಕೋಬಾರ್ದಿತ್ತ, ಈ ಪ್ರಪಂಚಕ್ಕೆ ಭಾರವಾಗಿ ಬದುಕಿವ್ನಿ ನಾನು
ಅಂತ ಅಳ್ತಿರುವಾಗ ಪುಟ್ಟಕ್ಕ ಅವರು ಸಮಾಧಾನ ಮಾಡ್ಕ ರಾಜವ್ವ, ಹಣೆ ಬರಹನ ತಿದ್ದೋರು ಯಾರು ಅಂತ ಹೇಳಿದಾಗ ರಾಜಿಯವರು ತುಂಬಾ ಗೋಳಾಡ್ತಾ ಅಯ್ಯೋ ನನ್ನ ಕೈಲಿ ಆಯ್ತಿಲ್ಲ ಪುಟ್ಟಕ್ಕ ಅಂತ ಹೇಳ್ತಾರೆ. ಅದಕ್ಕೆ ಪುಟ್ಟಕ್ಕ ಅವರು ಸಮಾಧಾನ ಮಾಡ್ಕ ರಾಜವ್ವ, ನಾವು ಏನು ಕರ್ಮ ಮಾಡಿದೀವೋ ಏನೋ ಗೊತ್ತಿಲ್ಲ ಅಂತ ಹೇಳ್ತಿರುವಾಗ ರಾಜಿಯವರು ಮನ್ಸಲ್ಲೇ ನೀನ್ ಮಾಡಿರೋ ಪಾಪ ಏನು ಅಂತ ನನಗೆ ಗೊತ್ತೈತೆ ಕಣೆ, ನನ್ನನ್ನ ಎದ್ರಾಕೊಂಡಿರೋದು ಅನ್ಭವ್ಸು, ಇನ್ನೂ ಅನ್ಭವ್ಸು, ಹೆತ್ತವ್ರನ್ನೆಲ್ಲ ಗುಂಡಿಗೆ ಹಾಕು, ಅದೇ ತಾನೇ ನನಗೂ ಬೇಕಾಗಿರೋದು ಅಂತ ಅನ್ಕೊಂಡು ಏನ್ ಪುಟ್ಟಕ್ಕ ಇದೆಲ್ಲ, ಇದನ್ನ ನೋಡಕ್ಕೆ ನಾನು ಅಲ್ಲಿಂದ ಬಂದಿದ್ದು ಅಂತ ಹೇಳಿದಾಗ ಪುಟ್ಟಕ್ಕ ಅವರು ಏನ್ ಮಾಡದವ್ವ, ನಾವು ಪಡ್ಕೊಂಡ್ ಬಂದಿದ್ದು, ಭುಜದ ಹತ್ರ ಬಂದಿದ್ ಮಗಳನ್ನ ಅದ್ಯಾವ್ರ ಕಿತ್ಕೊಬಿಟ್ಟ ಅಂತ ಅಳ್ತಿರುವಾಗ ರಾಜಿಯವರು ಮನ್ಸಲ್ಲಿ ಅಳು, ಇನ್ನೂ ಅಳು, ನೀನ್ ಅಳ್ಬೇಕು, ನಾನು ಅದನ್ನ ನೋಡಿ ಖುಷಿ ಪಡ್ಬೇಕು, ನಾನು ಏಟೇ ಪ್ಲಾನ್ ಮಾಡಿದ್ರು ನಿನ್ ಮಕ್ಕಳಿಗೆ ನಾನು ಏನೂ ಮಾಡಕ್ಕಾಯ್ತಿರ್ಲಿಲ್ಲ, ಆದ್ರೆ ನಾನು ಇಲ್ದೇ ಇರೋ ಟೈಮ್ನಾಗೆ ನಾನು ಮಾಡ್ಬೇಕು ಅಂತಿದ್ದಿದ್ ಕೆಲ್ಸನ ಅದ್ಯಾವ್ರೇ ಮಾಡೋನೆ ಅಂತ ಮನ್ಸಲ್ಲಿ ಅನ್ಕೊಂಡು ಹೊರಗಡೆ ಸಮಾಧಾನ ಮಾಡ್ಕೆ ಪುಟ್ಟಕ್ಕ, ನಿನ್ನಂತವಳ ಹತ್ರ ಅದ್ಯಾವ್ರು ಮೆಚ್ಚಕ್ಕಿಲ್ಲ ಅಂತ ಸಹನನ್ ಕಡೆ ನೋಡ್ತಾ ಗಾಬರಿಯಲ್ಲಿ ಸಹನಾ ನೀನ್ ಸತ್ತೋದೆ ಅಂದ್ರಲ್ಲವ್ವ, ಏನವ ಇದೆಲ್ಲ ಅಂತ ಕೇಳಿದಾಗ ಗೌಡ್ರು ಸಹನಾ ಸತ್ತಿರ್ಲಿಲ್ಲ, ಬೆಂಗಳೂರಿನಾಗೆ ಜೀವನ ಮಾಡ್ತಾ ಇದ್ಲು, ಸ್ನೇಹ ಸತ್ ಮೇಲೆ ವಾಪಸ್ ಬಂದ್ಲು ಅಂತ ಹೇಳ್ತಾರೆ. ಅದಕ್ಕೆ ರಾಜಿಯವರು ಹೋಗ್ಲಿ ಬಿಡು, ಸ್ನೇಹನ್ ಕಳ್ಕೊಂಡು ಕಂಗಾಲಾಗಿದ್ ಪುಟ್ಟಕ್ಕಂಗೆ ನೀರ್ ಕೊಡಕ್ಕೆ ಅಂತ ಸಹನನ್ ಕಳ್ಸ್ಯಾವನೆ ಅದ್ಯಾವ್ರು, ಹೆಂಗಿದ್ಯವ್ವ, ಏನೋ ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಗ್ದಂಗೆ ನನ್ ತಲೆ ತುಂಬಾನು ಬರೀ ಕೆಟ್ಟದೇ ತುಂಬಿಕೊಂಡು ಎಲ್ರಿಗೂ ಸ್ಯಾನೆ ನೋವು ಕೊಟ್ಬಿಟ್ಟಿದೀನಿ, ಆದ್ರೆ ನನ್ ತೀರ್ಥಯಾತ್ರೆಗೆ ಹೋಗ್ ಬಂದಾಗ್ಲಿಂದ ನಾನು ಒಳ್ಳೆ ಮನುಷ್ಯಳಾಗಿ ಬದುಕಬೇಕು ಅಂತ ನನಗೆ ಅರಿವಾಗಿದೆ, ಅದಕ್ಕೆ ಇನ್ಮೇಲೆ ನಾನು ಯಾವ ಕೆಟ್ಟ ಕೆಲ್ಸನೂ ಮಾಡದೆ ಒಳ್ಳೆಯವಳಾಗಿ ಬದುಕಬೇಕು ಅಂತ ನಿರ್ಧಾರ ಮಾಡ್ಕೊಂಡಿವ್ನಿ ಅಂತ ಹೇಳ್ತಾರೆ. ಇದನ್ನ ಕೇಳಿ ಎಲ್ಲರಿಗೂ ತುಂಬಾ ಶಾಕ್ ಆಗತ್ತೆ. ಇದು ಶನಿವಾರದ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.